ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ ಅನ್ಕೊತೀನಿ, ತುಂಬ ಚೆನ್ನಾಗಿರಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ ನಂದಿ ಹಿಲ್ಸಲ್ಲಿದ್ದೀವಿ. ಇದು ಬಂದು ನಾನು ತುಂಬ ದಿನ ಒಂದು ಕನಸು, ಯಾಕಂದ್ರೆ ಆಡಿ ಇರೋದು ಬೆಂಗಳೂರಲ್ಲೇ, ಬಟ್ ಇಲ್ಲಿಗೆ ಹೋಗೋಕ್ಕೆ ಟೈಮ್ ಸಿಗ್ತಿಲ್ಲ. ಅದು ಒಂದಿನ ನಾವೇ ಟೈಮ್ನ ಸೆಟ್ ಮಾಡ್ಕೊಂಡು ಮತ್ತೆ ಬಂದಿರೋದು. ನಮ್ಮ ಗಾಡಿನೂ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಬಟ್ ಒಂಥರ ಕ್ಲೈಮೇಟ್ ಹೆಂಗಿತ್ತು ಅಂದರೆ ಫುಲ್ಲು ಫಾಗು. ಆ ಫಾಗಲ್ಲಿ ಮುಂದೆ ಯಾರು ನಡೀತಿದ್ದಾರೆ ಅಂತ ಏನೂ ಗೊತ್ತಿಲ್ಲ, ಬಟ್ ಒಂಥರ ಒಳ್ಳೆ ಪೀಸ್ಫುಲ್ ಟೈಮು. ನಾವು ಈ ಥರ ನೀವೇನಾದರೂ ಎಂಜಾಯ್ ಮಾಡಬೇಕಂತಂದರೆ ಮೇ ಬಿ ನೀವು ನವಂಬರ್ ಟು ಡಿಸೆಂಬರ್ ಆ ಥರ ಟೈಮಲ್ಲಿ ಹೋದರೆ ನೀವು ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ನೋಡೋಕ್ಕಂತೂ ಎಲ್ಲ ಪ್ಲೇಸಸ್ ಅಷ್ಟು ಸೂಪರ್ ಆಗಿರುತ್ತೆ. ಬಟ್ ಇದೇ ಥರ ನಂದಿ ಹಿಲ್ಸ್ ಒಂದು ಹಿಸ್ಟ್ರಿ ಒಂದಿದೆ. ಬಟ್ ತುಂಬ ಜನ ಕೇಳಿರ್ಬೋದು, ಮೇ ಬಿ ಯಾರು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರು ಅವ್ರಿಗೆ ಹೇಳ್ತೀನಿ. ಬಟ್ ನನಗೂ ಅಷ್ಟು ಫುಲ್ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಗಂಟೆ ನಿಮಗೆ ಹೇಳ್ತೀನಿ, ಅದು ನಿಜಾನ ಸುಳ್ಳು ಅಂತೇಳಿ ಮೇ ಬಿ ನೀವು ಗೂಗಲಲ್ಲಿ ವಿಕಿಪೀಡಿಯಾದಲ್ಲಿ ಹಾಕ್ಬಿಟ್ಟು ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಮತ್ತು ನಾವು ವಿಡಿಯೋದೊಳಗಡೆ ಹೋಗ್ಬಿಡೋಣ ಹಿಸ್ಟ್ರಿ ಬಗ್ಗೆ. ಇದು ಒಂದು ನಂದಿ ಹಿಲ್ಸ್ ಹೆಸರು ಬರೋಕ್ಕಿಂತ ಮುಂಚೆನೇ ನಂದಿ ದುರ್ಗ ಬೆಟ್ಟ ಅಂತೇಳಿ ಇತ್ತು. ಬಟ್ ಇಲ್ಲಿ ಇರೋ ಪ್ಲೇಸಸ್ ಬಂದು ಬ್ರಿಟಿಷ್ ಅವ್ರು ಬಂದು ರೂಲ್ ಮಾಡ್ತಿದ್ರು ಇಲ್ಲಿ. ಅದು ಬಂದು ಮೈಸೂರು ರಾಜ ಇದಾರಲ್ಲ, ದೇವರಾಜ ಒಡೆಯರ್ ಅವರು, ಮತ್ತು ರಾಜರಾಜ ಚೋಳಾಸು, ಮತ್ತು ಚೋಳ ಡೈನಾಸ್ಟಿಕ್ಕಿಂದ, ಮತ್ತು ಹೊಯ್ಸಲಾಸ್, ಇವರೆಲ್ಲ ಬಂದು ತುಂಬ ಕಡೆ ಇವರೆಲ್ಲರೂ ರೂಲ್ ಮಾಡಿರೋ ಒಂದು ದೊಡ್ಡ ಪ್ಲೇಸಸ್. ಇಲ್ಲೂ ಬಂದು ಟೋಟಲ್ ಇದೆ. ಯಾವ ಟೈಮಲ್ಲಿ ರೂಲ್ ಮಾಡಿದ್ದಾರೆ? 9th ಸೆಂಚುರಿಯಲ್ಲಿ ಒಂದು ರೂಲ್ ಮಾಡಿದ್ದಾರೆ. ಯಾಕಂದ್ರೆ ಆದಷ್ಟು ನನಗೂ ಸ್ವಲ್ಪ ಗೊತ್ತಿಡ್ಕೊಂಡು ಇದೆಲ್ಲ ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಬೇಕಂದರೆ ವಿಕಿಪೀಡಿಯಾದಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಚೆಕ್ ಮಾಡಿ, ನಿಮ್ಗೆ ಆದಷ್ಟು ಫುಲ್ ಡೀಟೇಲ್ ಬಂದುಬಿಡುತ್ತೆ. 9th ಸೆಂಚುರಿಯಲ್ಲಿ ಬಂದು ಇದು ಬಿಲ್ಟ್ ಮಾಡಿದ್ದಾರೆ. ಇದಾದಮೇಲೆ ಏನಾಗಿದೆ ಅಂತಂದರೆ ತುಂಬ ಜನ ಬಂದು ಇಲ್ಲಿಂದನೇ ಫ್ರೀಡಮ್ ಫೈಟರ್ಸ್ಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ, ಮತ್ತು ಅವರಿದ್ದರೆ ಅವ್ರು ಹೆಂಗೆ ದಾಚ್ಕೊಂಡು ಅವ್ರು ಬಂದು ಫೈಟ್ ಮಾಡ್ಬೋದು ಏನಂತ ಹೇಳ್ಬಿಟ್ಟು ಇಲ್ಲಿಂದ ಆದಷ್ಟು ಎಲ್ಲ ಟ್ರೈನಿಂಗ್ ಎಲ್ಲ ಫುಲ್ ಹೇಳ್ಕೊಡಿ. ಇಲ್ಲೊಂದು ದೊಡ್ಡ ಫೋರ್ಟ್ ಇದೆ, ಮತ್ತು ಇಲ್ಲಿ ರಾಜ ಅಂತ ಒಬ್ರು ಇರ್ತಾರಲ್ಲ ಅವ್ರದ್ದು ಇಲ್ಲೂ ಒಂದು ಸಮಾಧಿನೂ ಇದೆಯಂತೆ. ಬಟ್ ಅದು ಅಷ್ಟು ಬೇಗ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ನಾನು ಬೆಟ್ಟ ಹತ್ತಕ್ಕೆ ಇಳಿಯೋಕ್ಕೆ ಕೊಗೆನೂ ಒಂದು ಇದೆಯಂತೆ. ಅದು ಫುಲ್ ಸ್ಟೆಪ್ಸಿಂದ ಬಂದು ಒಳಗಡೆ ನಡ್ಕೊಂಡೋಗಿ ಬರಬೇಕಂತೇಳಿ ಅದನ್ನು ವಿಡಿಯೋ ನೋಡಿದ್ದೆ. ಬಟ್ ಆದಷ್ಟು ನಾನು ತುಂಬ ಹುಡುಕಿದ್ದೀನಿ ಎಲ್ಲಿ ಸಿಗುತ್ತೆ ಏನಂತ ಹೇಳ್ಬಿಟ್ಟು, ಆದಷ್ಟು ಅದು ನಮ್ಮ ಕೈ ನೋಡೋಕ್ಕಾಗಲಿಲ್ಲ. ಬಟ್ ಇದ್ರಲ್ಲಿ ನಾವು ಹೋಗಿ ಟೈಮ್ ಬಂದು ಫುಲ್ ಆ್ಯಂಡ್ ಫುಲ್ ಫಾಗ್ ಇತ್ತು. ಆ ಫಾಗಲ್ಲಿ ಹೆಂಗಿತ್ತು ಅಂದರೆ ಪಕ್ಕದಲ್ಲಿ ಮನುಷ್ಯ ನಡ್ಕೊಂಡು ಹೋಗೋದು ಗೊತ್ತಾಗಲ್ಲ. ಅದರ ಒಂಥರ ಸಖತ್ತು ಸೂಪರಾಗಿ ಕ್ಲೈಮೇಟ್ ಇತ್ತು. ನೀವೇನಾದರೂ ಮಿಸ್ ಮಾಡಿದ್ರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಅದನ್ನು ನವಂಬರ್ ಟು ಡಿಸೆಂಬರ್ ಈ ಟೈಮಲ್ಲಿ ಹೋಗಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಯಾಕಂದ್ರೆ ನಾನು ನಮ್ಮ ಫ್ರೆಂಡ್ ಇಬ್ಬರು ಜೊತೆಗೆ ಬಂದಿದ್ವಿ. ಮತ್ತು ಇದೂ ನಿಮಗೆ ಯಾವ ಡಿಸ್ಟಿಕ್ ಬರುತ್ತೆ ಅಂತ ನೋಡ್ರಿ, ಇದು ಬಂದು ನಿಮಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರುತ್ತೆ. ಯಾಕಂದರೆ ನಂದಿ ಹಿಲ್ಸಿಂದ ಚಿಕ್ಕಬಳ್ಳಾಪುರಗೆ ನಿಮ್ಗೆ ಬಂದು ಮ್ಯಾಕ್ಸಿಮಮ್ ಒಂದು 10 to 15 ಕಿಲೋಮೀಟ್ರ್ ಹತ್ರನೇ ಬರುತ್ತೆ. ನಿಮಗೆ ಅಷ್ಟು ತುಂಬ ದೂರ ಏನಿಲ್ಲ. ಆದಷ್ಟು ನೀವು ಬೆಂಗಳೂರಲ್ಲಿ ಎಲ್ಲೆಲ್ಲಿದ್ದೀರೋ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ 60-70 ಕಿಲೋಮೀಟರು, ಸಮ್ಟೈಮ್ 85 ಕಿಲೋಮೀಟ್ರ್ ಬರ್ಬೋದು. ನೀವು ಎಲ್ಲಿದ್ದರೂ ಅದ್ರದ್ದು ಡಿಪೆಂಡ್ ಮಾಡಿ ಡಿಸ್ಟೆನ್ಸ್ ಮೇಲೆ ನಿಮಗೆ ತುಂಬ ದೂರ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲೂ ಇನ್ನೊಂದು ದೇವಸ್ಥಾನ ಒಂದಿದೆ. ಅದು ಒಂದು ನೀವು ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರಬೇಕು ಅನ್ಕೊತೀನಿ, ಈಶಾ ಫೌಂಡೇಶನ್ನು. ಅದೂ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಇಯರ್ ಹೋಗ್ಬೇಕಾದ್ರೆ ಅದು ಬಂದು ಬಿಲ್ಟ್ ಮಾಡ್ತಿದ್ರು. ಈಗ ಹೆಂಗೆ ಏನಂತ ತುಂಬ ನೋಡ್ತಾ ಇದ್ವಿ. ಬಟ್ ಆದಷ್ಟು ನಾವೊಂದು ಸತಿ ಪ್ಲ್ಯಾನ್ ಮಾಡ್ತೀವಿ ಹೋಗೋಕ್ಕೆ. ಅದೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ ಬಂದು. ಮೇ ಬಿ ಅದು ಯಾರು ನೋಡಿಲ್ವೋ ವೀಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿಲ್ಲ ಆ ವೀಡಿಯೋಸ್ನ ನೋಡಿ. ಇದೇ ಥರ ನಮ್ಮ ತುಂಬ ಅಡ್ವೆಂಚರ್ ಆಗಿರೋದು ಮತ್ತು ಈ ಥರ ಎಕ್ಸ್ಪ್ಲೋರ್ ಮಾಡೋ ವೀಡಿಯೋಸ್ ಎಲ್ಲ ತುಂಬ ಮಾಡ್ತಾನೆ ಇರ್ತೀವಿ. ಆದಷ್ಟು ಮಿಸ್ ಮಾಡಿಲ್ಲದೆ ಒಂದು ಸತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಬೈ ಚಾನ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ನಾವು ಮಾಡ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ, ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಏನಕ್ಕೆ ಇಷ್ಟ ಆಗ್ತಿಲ್ಲ ಅಂತ ನಮ್ಗೆ ಆದಷ್ಟು ಕಮೆಂಟಲ್ಲಿ ಹೇಳಿ. ನೀವೇನಾದರೂ ಕಮೆಂಟಲ್ಲಿ ಹೇಳಿದ್ರೆ ಆದಷ್ಟು ಅದನ್ನು ನಾವು ತಿದ್ದುಕೊಂಡು ವೀಡಿಯೋ ಕ್ಲಾರಿಟಿನ ಇನ್ನೂ ಕಂಟಿನ್ಯೂಗೆ ನೋಡೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ ಎಲ್ಲ ಬಂದ್ಬಿಟ್ಟು 4K ಇಂದ ಇರುತ್ತೆ. ಅದು 4Kದಲ್ಲಿ ಹೆಂಗೆ ನಿಮಗೆ ಒಂದು ತೋರಿಸ್ಬೋದು ಅಂತೇಳಿ ನಾನು ಅದು ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆದಷ್ಟು ನೀವು ಆ ಥರ ಚೆಕ್ ಮಾಡಿದ್ರೆ ನಮ್ಮ ವಿಡಿಯೋ ನೀವು 720 ಮತ್ತು HD ಮತ್ತು ಫುಲ್ HD 4Kದಲ್ಲೂ ನೀವು ವೀಡಿಯೋಸ್ ನೋಡ್ಬೋದು. ಯಾಕಂದ್ರೆ ನಾವು ಫುಲ್ ವೀಡಿಯೋಸ್ ತೆಗೆಯೋದೆಲ್ಲ 4Kದಲ್ಲೇ ತೆಗಿತೀವಿ. ಬಟ್ ಸಮ್ ಟೈಮ್ ಅದು ಇಂಟರ್ನೆಟ್ ಪ್ರಾಬ್ಲಮಿಂದ ನಿಮಗೆ 430 MPಯಲ್ಲಿ ನೀವು ವೀಡಿಯೋ ನೋಡ್ಬೋದು, ಸಮ್ಟೈಮ್ 720 MPಯಲ್ಲೂ ವೀಡಿಯೋ ನೋಡ್ಬೋದು. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದಷ್ಟು ನೀವು ವೀಡಿಯೋದಲ್ಲಿ ಹೇಳಿ ತೋರಿಸಿರ್ತೀನಿ ಅದು ಹೆಂಗೆ ನೀವು 4K ಇಂದ ನೀವು ಕನ್ವರ್ಟ್ ಮಾಡಿ ನೋಡ್ಕೋಬೋದು. ನನ್ನ ವೀಡಿಯೋ ಅಂತ ಅಲ್ಲ, ನೀವು ಆದಷ್ಟು ಎಲ್ಲ ವೀಡಿಯೋನ ಬಂದು ನೀವು 4K ಇಂದ ಕನ್ವರ್ಟ್ ಮಾಡಿ ನೋಡ್ಕೋಬೋದು. ಆದಷ್ಟು ಈ ವೀಡಿಯೋದಲ್ಲಿ ತೋರಿಸಿರ್ತೀನಿ, ಮಿಸ್ ಮಾಡಿಲ್ಲ ನೋಡಿ.
ಲೈಫಲ್ಲಿ ತುಂಬ ಜನ ಸ್ವರ್ಗಕ್ಕೆ ಬರ್ಬೇಕಂತಾರೆ. ಆಲ್ರೆಡಿ ನಾವು ಸ್ವರ್ಗಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅಯ್ಯೋ ಸಖತ್, ಅಲ್ಟಿಮೇಟ್, ವಂಡರ್ಫುಲ್, ಹೇಳಕ್ಕಂತೂ ಮಾತೇ ಇಲ್ಲ. ಅಷ್ಟು ದೂರದಿಂದ ಕಷ್ಟ ಬಿದ್ದು ಬಂದಿದ್ದಕ್ಕೆ ವರ್ತು ಅಂದ್ರೆ ಸಿಕ್ಕಾಪಟ್ಟೆ ವರ್ತು. ನಿಜ ಹೇಳ್ತೀನಿ, ಇದು ಮಳೆ ಅಲ್ಲ, ಸ್ವರ್ಗಕ್ಕಿಂತ ಜಾಸ್ತಿ. ಏನ್ರಿ ಇದು? ಲೈಫಲ್ಲಿ ತುಂಬ ಜನ ನಂದಿ ಹಿಲ್ಸ್ಗೆ ಬರ್ತಾ ಹೋಗ್ತಾ ಇರ್ತಾರೆ, ಬಟ್ ಈ ಥರ ಒಂದು ಕ್ಲೈಮೇಟ್ ಸಿಗುತ್ತೋ ಇನ್ನು. ಯಾಕಂದರೆ ನಂದಿ ಹಿಲ್ಸಲ್ಲಿ ಈ ಥರ ಒಂದು ಲೈಫಲ್ಲಿ ಎಲ್ಲೂ ಸಿಗಲ್ಲ. ಬಟ್ ತುಂಬ ಜನ ಬರ್ತಾ ಹೋಗ್ತಾರೆ, ಬಜನ್ ಲಕ್ ಇದ್ರೆ ಅವ್ರಿಗೆ ಸಿಗುತ್ತೆ. ನನ್ನಂತೂ ಅನ್ಲಕ್ ಆಗಿ ಸರಿ ಹೋಗೋಣ, ತುಂಬ ದಿನ ಆಯಿತು ಹೋಗಿ ಅಂತೇಳಿ ಬಂದಿರೋ. ಬಟ್ ನಾನು ಬರ್ಬೇಕಾದ್ರೆ ಇಷ್ಟು ಫಾಗ್ ಏನಿಲ್ಲ, ಹಂಗಿದೆ ಹೆಂಗಿದೆ ಅಂದರೆ ಹೇಳಕ್ಕಂತೂ ಮಾತು ಗೊತ್ತಿಲ್ಲ. ಈ ಟೈಮ್ಗೆ ಸಕ್ಕ ಟೀ ಒಂದು ತಗೊಂಡಂತೂ ಕುಡ್ದು ಬಿಡ್ರೆ ಅಯ್ಯೋ ಲೈಫ್ ಅಚೀವ್ಮೆಂಟ್ ಅಂತಾರಲ್ಲ ಹಂಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಹಿಂದೆ ಒಂದು ಫುಲ್ಲು ಫಾಗು. ಆಲ್ರೆಡಿ ಈಗ ಪಾಯಿಂಟ್ ಹತ್ರ ಒಂದು ರೀಚ್ ಆದ್ರಿ. ಅದೇ ಇಲ್ಲಿ ದೇವಸ್ಥಾನ ಇದೆಯಲ್ವಾ, ಅದು ಸಕ್ಕತ್ತು. ತುಂಬ ಜನಕ್ಕೆ ಈ ಥರ ಸಿಗಲ್ಲ ವ್ಯೂ ಪಾಯಿಂಟ್ ಅಂತೇಳಿ. ಎಷ್ಟೊಂದು ಜನ ಬಂದು ಏನಾಯ್ತು ಯಾವ ಟೈಮ್ ಬರ್ಬೇಕಂತ ಗೊತ್ತಿಲ್ಲ ತೆಬಿಟ್ಟು ಹೋಗ್ಬಿಡ್ತಾರೆ. ಅಂತೂ ನಾವು ಬಂದಿರೋ ಟೈಮ್ ಸಖತ್ ಟೈಮ್, ಅದು ಡಿಸೆಂಬರ್. ಅದು ಸಂಡೇ ಟೈಮ್ ಏನಂದ್ರೆ ಫುಲ್ ಕ್ರೌಡ್ ಇರುತ್ತೆ. ಬಟ್ ಆದಷ್ಟು ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ಬಂದ್ಬಿಡಿ. ಬನ್ನಿ 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 ಬನ್ನಿ, ಬೇಗ ಅಲ್ಲಿ ಹೋಗಿ ನೋಡೋಣ. ಸಖತ್ ಮಜಾ. ನಿಮಗೆ ಇಲ್ಲೂ ಕೆಳಗಡೆ ಹೋಗ್ತಿದ್ದೀವಾ, ಇದು ನಿಮಗೆ ಫುಲ್ ಡೀಪ್ ಕಂಡು ಕೆಳಗಡೆ ಹೋಗುತ್ತೆ. ಬಟ್ ಎಲ್ಲ ಕಡೆ ಇದೇ ಥರ ಫುಲ್ ಕಬ್ಬಿಣದಲ್ಲಿ ಅಂತ ಫುಲ್ಲು ಸೇಫಿಂದ ಹಾಕಿದ್ದಾರೆ. ಇನ್ನೊಂದು ನಿಮಗೆ ತುಂಬ ಸ್ಪೆಷಲ್ ಆಗಿ ಏನಿದೆ, ಇಲ್ಲೂ ನಿಮಗೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಮಾಡ್ಬೋದು. ಅದು ಆ್ಯಕ್ಟಿವಿಟೀಸ್ ಮೇಲೆ ತುಂಬ ಚೆನ್ನಾಗಿದೆ ಪ್ಲೇಸಸ್. ಇಲ್ಲೂ ನಿಮಗೆ ಸ್ಕೈ ವಾಕ್ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಬಂದದು ಕಟ್ಟಿದ್ದಾರೆ ಅಂತ, ಫುಲ್ಲು ಕಬ್ಬಿಣದಲ್ಲೇ ಬಿಲ್ಟ್ ಮಾಡಿದ್ದಾರೆ. ಇದಲ್ಲ, ಇದಕ್ಕಿಂತ ನೀವು ಸ್ವಲ್ಪ ನೀವು ಒಂದು 2-3 ಕಿಲೋಮೀಟರ್ ಹೋದರೆ ನಿಮ್ಗೆ ಅಲ್ಲಿ ಒಳಗಡೆ ಸ್ಕೈ ವಾಕ್ ಅಂತೇಳಿ ಮಾಡಿದ್ದಾರೆ. ತುಂಬ ರೀಲ್ಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ ಪ್ಲೇಸ್. ಅದು ಆದಷ್ಟು ನೀವು ಸಂಡೇ ಟೈಮ್ದು ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲಿ ನೀವು ಏನಾದ್ರು ವೀಡಿಯೋ ಮಾಡೋಕ್ಕಂದ್ರೆ 100% ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಆ ಥರ ಇಲ್ಲಿ ಏನಾದರೂ ನೀವು ಸನ್ಸೆಟ್ 7:30 to 8 o'clock ಒಳಗಡೆ ಬಂದು ನಿಮಗೆ ನೋಡೋಕ್ಕಾಗುತ್ತೆ. ಯಾಕಂದರೆ ಆ ಟೈಮ್ ಮಾತ್ರ ಅದು ನಿಮಗೆ ಸೂರ್ಯ ಹುಟ್ಟು ಬರೋದು ಕಾಣ್ತಿದೆ, ನೀವು ನೋಡ್ಬೋದು. ಇದು ಟೋಟಲ್ ನಾನು ಶೂಟ್ ಮಾಡ್ತಿರೋ ವಿಡಿಯೋ ಬಂದು 7:30 8 o'clock ಹತ್ರ, 8 to 8:30 ಹತ್ರ ನಾನು ಶೂಟ್ ಮಾಡ್ತಿರೋದು. ಬಟ್ ಟಿಲ್ 10 o'clock ಗಂಟ ನಿಮಗೆ ಆ ಫಾಗ್ ಅನ್ನೋದು ಬಂದು ಹಂಗೇನೆ ಇರುತ್ತೆ ನೋಡಿ. ಆ ಸನ್ ಬಂದು ಹಂಗೆ ಹುಟ್ಟು ಬರೋದು ಕ್ಲೀನಾಗಿ ಗೊತ್ತಾಗುತ್ತೆ ನಮಗೆ. ತುಂಬ ಜನ ಬರೋದು ಇದೊಂದು ನೋಡೋಕ್ಕೆ ಅಂದ್ಬಿಟ್ಟು ಚೆನ್ನಾಗಿದೆ. ಬಟ್ ಇದಾದಮೇಲೆ ಇನ್ನೊಂದು ಏನಂತಂದರೆ, ನಾವು ಸ್ಕೈ ವಾಕ್ ಅಂತೇಳಿ ಮಾಡ್ತಾರಲ್ಲ, ಅದು ಸ್ಕೈ ವಾಕ್ ಅಲ್ಲ, ಅದು ಬಟರ್ಫ್ಲೈ ಸ್ಕೈ ಅಂತೇಳಿ ಇದು ಮಾಡ್ತಾರೆ. ಅದು ಬೆಲ್ಟ್ ಹಾಕ್ಕೊಂಡು ಅವರು ಒಂದು ಫ್ಲೈಟ್ ಥರ ಆಕಾಶದಲ್ಲಿ ಕರ್ಕೊಂಡು ಹೋಗ್ತಾರಲ್ವ, ಅದು ಎಕ್ಸಾಕ್ಟಾಗಿ ಏನು ಅಂತ ಸರಿ ನನಗೆ ಜ್ಞಾಪಕ ಬರ್ತಿಲ್ಲ. ಅದು ಇಲ್ಲೇ ಮಾಡಿಸ್ತಾರೆ. ಒಬ್ಬರಿಗೆ ಪ್ರೈಸಸ್ ಬಂದು ನಿಮಗೆ ಅರೌಂಡ್ 2500 to 4000 ಹತ್ರ ಬರ್ತಿದೆ. ಮೇ ಬಿ ಅದು ನೀವು ಸಂಡೇ ಬರೋದ್ರಿಂದ ಅಷ್ಟು ಕಾಸ್ಟ್ಲಿ ಇದೆಯಾ, ಇಲ್ಲ ನೀವೇನಾದ್ರು ವೀಕ್ ಡೇಸಲ್ಲೇ, ಅದು ಮಂಡೇ ಟು ಸ್ಯಾಟರ್ಡೆ ಆ ಟೈಮಲ್ಲಿ ಬಂದರೆ ನಿಮಗೆ ಕಡಿಮೆ ಸಿಗುತ್ತಾ ಅಂತ ಅದೊಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಅದು ನೀವು ನಂದಿ ಹಿಲ್ಸ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅದಷ್ಟು ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಗೊತ್ತಾಗ್ಬಿಡುತ್ತೆ.
ಅವರೆಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ರು. ಇಲ್ಲಿ ಚಿಕ್ಕದು ಕೊಳ ಒಂದಿದೆ, ಅದು ತುಂಬ ದೊಡ್ಡದೇನಿಲ್ಲ, ಬಟ್ ಮೀಡಿಯಮ್ ಆಗಿರೋದು. ಬಟ್ ಈ ನೀರಲ್ಲೂ ತುಂಬ ವಿಶೇಷಗಳಿದೆಯಂತೆ. ಮತ್ತು ಅದೇ ಥರ ದೇವಸ್ಥಾನ ಬಂದು ಅಷ್ಟು ಚೆನ್ನಾಗಿದೆ, ಬಟ್ ತುಂಬ ಓವರ್ ಸ್ಪಾಟ್ ಯೂಟ್ಯೂಬ್ಲಾಗ ಅಪ್ಲೋಡ್ ಅಷ್ಟು ಓಕೆ. ದೇವಸ್ಥಾನ ಬಂದು ಹಳೆ ದೇವಸ್ಥಾನ. ಇದು ದೇವಸ್ಥಾನ ಎಷ್ಟು ಇಯರ್ ಆಗಿದೆ ಅಂದರೆ 1106 ಇಯರ್ಸ್. ದೇವಸ್ಥಾನ ಬಂದು ಫುಲ್ ಕಟ್ಟಿ 106 ಇಯರ್ಸ್. ನಾನು ಸುಳ್ಳು ಹೇಳಿದ್ರೆ ಒಂದ್ಸತಿ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ, ಆದಷ್ಟು ನಿಮಗೆ ಫುಲ್ ಡೀಟೇಲ್ ಬಂದ್ಬಿಡುತ್ತೆ. ಇದು ಒಂದು ದೇವಸ್ಥಾನ ಇರೋದು ಬಂದು ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ಇರೋದು. ಬಟ್ ಆದಷ್ಟು ಪೂಜಾರಿ ಒಂದು ವೀಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ರು, ಅದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದಷ್ಟು ಅಲ್ಲಿರೋದನ್ನ ಒಳಗಡೆ ಮಾತ್ರ ಕ್ಲೀನಾಗಿ ಒಂದು ಚೂರು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡಿದ್ದು ಒಂದ್ಸತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಇರೋ ವೀಡಿಯೋಸ್ ನಿಮಗೆ ವೀಕ್ಲಿ ಇಲ್ಲ 10 ಡೇಸ್ ಬಂದು ಕಂಟಿನ್ಯೂ ಅಪ್ಡೇಟ್